ಓ ನೊಂದ ಮನವೇ, ಕಣ್ಣೀರಲ್ಲಿ ಕೈ ತೊಳಿತಾ ಇರೋ ನೊಂದ ಜೀವವೇ, ಇವತ್ತು ನಿನ್ನ ನೋವಿಗೆ ಆದಷ್ಟು ಸಾಂತ್ವನ ನೀಡು ಒಂದು ಸಣ್ಣ ಪ್ರಯತ್ನ ಮಾಡುತ್ತಿರುವೆ. ಒಂದು ನಿಮಿಷ ನನ್ನ ಮಾತನ್ನು ಆಲಿಸು. ಇದನ್ನು ಇನ್ನು ಮೊದಲೇ ತಿಳಿದುಕೋ. ಯಾಕೆ ಅಂದರೆ ಎಷ್ಟೋ ಜನ ಎಡುವುದು ಇಲ್ಲೇನೆ. ಮಾತನ್ನು ಬಳಸುವುದನ್ನು ಮೊದಲು ಕಲಿ. ಸರಿಯಾದ ಸಮಯದಲ್ಲಿ ಮಾತಾಡುವುದನ್ನು ಕಲಿ. ಸರಿಯಾದ ಸಮಯದಲ್ಲಿ ಮೌನವಾಗಿ ಇರುವುದನ್ನು ಕಲಿ. ಎಲ್ಲಿ ನಿನ್ನ ಮಾತಿಗೆ ಬೆಲೆ ಇದೆಯೋ ಅಲ್ಲಿ ಮಾತ್ರ ಮಾತಾಡು. ಎಲ್ಲಿ ನಿನ್ನ ಮಾತಿಗೆ ಬೆಲೆ ಇಲ್ಲವೋ ಅಲ್ಲಿ ಮಾತಾಡಿ ಕೆಟ್ಟವನಾಗಬೇಡ. ಹಾಗೆ ನಿನ್ನ ಮಾತನ್ನು ಯಾರು ಕೇಳುತ್ತಾರೋ ಅಥವಾ ಯಾರು ಬಿಡುತ್ತಾರೋ ಅನ್ನೋ ದುಃಖ ನಿನಗೆ ಬೇಡ. ಯಾಕೆಂದ್ರೆ ನಿನ್ನ ಮನಸ್ಸಿನ ಮಾತು ಕೇಳುವವನು ಮಹಾದೇವನು ಬಂದಿದ್ದಾನೆ. ಯಾರು ಕೇಳಿದ್ರು ಸರಿ ಅಥವಾ ಕೇಳದೇ ಇದ್ರು ಸರಿ, ಅವನು ಮಾತ್ರ ಸದಾ ಕೇಳುತ್ತಾ ಇರ್ತಾನೆ. ನೆನಪಿಟ್ಟುಕೋ, ನಮ್ಮವರು ನಮಗೆ ಸಮಯ ಕೊಡ್ತಾರೆ ಅಂತ ಪದೇ ಪದೇ ಕಾಯ್ತಾ ಕೂರಬೇಡ. ಯಾಕೆ ಅಂದರೆ ಇಲ್ಲಿ ನಿನ್ನ ಸಮಯ ವ್ಯರ್ಥವಾಗುತ್ತಿದೆ ಅನ್ನೋದನ್ನ ನೀನು ಯಾವತ್ತೂ ಮರೆಯಬೇಡ. ನಿನ್ನ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡೆದುಕೊಳ್ಳುವುದನ್ನು ನೀನು ಮೊದಲು ಕಲಿತುಕೋ. ಯಾಕೆ ಅಂದರೆ ಅವರು ನಮ್ಮವರು ಅನ್ನೋದೇ ನಿಜವಾಗಿದ್ದರೆ ಅವರು ಯಾವತ್ತೂ ನಮ್ಮನ್ನು ಕಾಯಿಸುತ್ತಿರಲಿಲ್ಲ. ಹಾಗಾಗಿ ನೀನು ಸಹ ಯಾರಿಗಾಗಿ ಯಾರ ಮೇಲೆ ನಿರೀಕ್ಷೆ ಇಟ್ಟು ಕಾಯುತ್ತಾ ಕೂರಬೇಡ. ನಿನ್ನನ್ನು ಯಾರು ಪ್ರೀತಿಸುತ್ತಾರೋ, ನಿನಗೆ ಯಾರು ಸಮಯ ಕೊಡುತ್ತಾರೋ, ನಿನಗಾಗಿ ಯಾರು ಕಾಯುತ್ತಾರೋ ಅವರನ್ನು ಮಾತ್ರ ಯಾವತ್ತೂ ಕೈ ಬಿಡಬೇಡ. ಇಲ್ಲವಾದರೆ ಸಮಯಕ್ಕೆ ಮುಂಚಿತವಾಗಿ ಆಡಿದ ಮಾತು, ಕಾಲಕ್ಕೆ ಮುಂಚಿತವಾಗಿ ಕಿತ್ತ ಹಣ್ಣಿನ ತರ ಎಲ್ಲವೂ ವ್ಯರ್ಥವಾಗಿ ಬಿಡುವುದು. ತಡವಾದರೂ ಪರವಾಗಿಲ್ಲ, ಆಯ್ಕೆ ಮಾತ್ರ ಸರಿಯಾದನ್ನೇ ಆಯ್ದುಕೊಳ್ಳಿ. ಈ ದುಃಖಕ್ಕೆ ಮೂಲ ಕಾರಣವೆಂದರೆ ಅತಿಯಾಗಿ ಎಲ್ಲರನ್ನು ಹಚ್ಚಿಕೊಳ್ಳುವುದು, ಅತಿಯಾಗಿ ಎಲ್ಲರ ಮೇಲೆ ನಿರೀಕ್ಷೆ ಇಟ್ಟುಕೊಳ್ಳುವುದು. ಅದಕ್ಕಾಗಿ ಯಾರ ಮೇಲೆಯೂ ಅತಿಯಾದ ನಿರೀಕ್ಷೆ ಇಡಬೇಡಿ. ಯಾರನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡಿ. ಎಲ್ಲವೂ ಮಿತವಾಗಿ ಇರಲಿ. ಆಗ ಜೀವನ ಹಿತವಾಗಿ ಇರುವುದು, ಶಾಂತಿ ನೆಮ್ಮದಿ ನಿಮ್ಮದಾಗುವುದು.